ಡಿಸೆಂಬರ್ 13 ಮತ್ತು 14ರಂದು ಇಂದರ್ವೇಲ್ ಜಿಲ್ಲೆ 318ರ 56ನೇ ಜಿಲ್ಲಾ ಸಮ್ಮೇಳನವು ಪಿಎಸ್ ಐಟಿಎಂ ಕಾಲೇಜಿನ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಲಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಜಿಲ್ಲಾ ಚೇರ್ಮನ್ ಶಬರಿ ಕಡಿದಾಳ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನರ್ವೇಲ್ಗೆ ಸಂಬಂಧಪಟ್ಟ 8 ಜಿಲ್ಲೆಗಳಾದ ಮೈಸೂರು, ಹಾಸನ, ಚಾಮರಾಜನಗರ, ಉಡುಪಿ, ಮಂಗಳೂರು, ಮಡಿಕೇರಿ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಂದ 700ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುತ್ತಾರೆ ಎಂದರು. ಈ ಸಮ್ಮೇಳನದ ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಪ್ರಸಿದ್ಧ ಚಲನಚಿತ್ರ ತಾರೆ ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿ ಆಗಮಿಸುತ್ತಿದ್ದಾರೆ. ಇನ್ನು ಉದ್ಘಾಟನಾ ಕಾರ್ಯಕ್ರಮದ ನಂತರ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಪ್ರಮುಖ ಆಕರ್ಷಣೆಯಾಗಿ ಶ್ರೀಕೃಷ್ಣ ಲೀಲಾಮೃತ ಎಂಬ ನೃತ್ಯ ರೂಪಕವನ್ನ ಪ್ರಸ್ತುತಪಡಿಸಲಿದ್ದಾರೆ ಎಂದರು. ಇನ್ನು 14ನೇ ಡಿಸೆಂಬರ್ನಂದು ಸಮ್ಮೇಳನದಲ್ಲಿ ಇನ್ನರ್ವೇಲ್ ಸಂಸ್ಥೆಯ ಧ್ಯೇಯ ದೋಷಗಳ ಬಗ್ಗೆ ಎಲ್ಲಾ ಇನ್ನರ್ವೇಲ್ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳ ಸಮೀಕ್ಷೆ, ಮಹಿಳಾ ಸಬಲೀಕರಣ ವಿಷಯಗಳ ಚರ್ಚೆ ನಡೆಸಿ ಅದರ ಮಾರ್ಗಸೂಚಿಯನ್ನ ನೀಡಲಾಗುತ್ತೆ. ಕಾರ್ಯ ರೂಪುರೇಷೆ. ಇನ್ನು ಶೋಭಾ ಸಮ್ಮೇಳನದ ಚೇರ್ಮನ್ಗಾಗಿ ಪಿಡಿಸಿ ಸುಧಾ ಪ್ರಸಾದ್, ಇನ್ನು ಪಿಡಿಸಿ ಭಾರತಿ ಚಂದ್ರಶೇಖರ್ ಹಾಗೂ ಕಾರ್ಯದರ್ಶಿಯಾಗಿ ವೀಣಾ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಬಂದ್ಬಿಟ್ಟು ಮುಖ್ಯ ಅತಿಥಿಯಾಗಿ ಮಳೆ ಖ್ಯಾತಿ ಚರ್ಚೆಗಳೇನಿದ್ರು ಇನ್ನರ್ವೇಲಿಗೆ ಸಂಬಂಧಪಟ್ಟ ಚರ್ಚೆಗಳು ಮಾತ್ರ ನಾವು 14ನೇ ತಾರೀಕು ಮಾಡಿ ಬರ್ಬೋದು. ಯಾಕಂದ್ರೆ ಕಲ್ಚರಲ್ ಎಲ್ಲ ಇರೋದ್ರಿಂದ ಬಿಡ್ತೀವಿ. ಅದು ನಮ್ಮ ಇನ್ನರ್ವೇಲ್ ಸಂಸ್ಥೆ 100 ವರ್ಷದ ಇತಿಹಾಸ ಇರುವ ನಮ್ಮ ಸಂಸ್ಥೆಯಲ್ಲಿ ಈಗ ಡಿಸೆಂಬರ್ 13 ಮತ್ತು 14 ಶಿವಮೊಗ್ಗದಲ್ಲಿ ಜಿಲ್ಲಾ ಸಮ್ಮೇಳನ ನಡೀತಿದೆ. 5 ವರ್ಷದ ನಂತರ ನಮ್ಮ ಊರಲ್ಲಿ ಇಂಥ ಒಂದು ದೊಡ್ಡ ಸಮಾರಂಭ ನಡೀತಾ ಇದೆ. ನಾವು 5 ಶಿವಮೊಗ್ಗ ಕ್ಲಬ್ಗಳು ಒಟ್ಟು ಸೇರಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಇಲ್ಲಿ ನಮಗೆ ಮುಖ್ಯ ಅತಿಥಿಯಾಗಿ ಖ್ಯಾತ ನಟಿಯಾದ ಮುಂಗಾರು ಮಳೆಯ ಖ್ಯಾತ ನಟಿಯಾದ ಪೂಜಾ ಗಾಂಧಿಯವರು ಬರ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೆ ಹಲವಾರು ಸ್ಟಾಲ್ಸ್ಗಳು ಕೂಡ ಹಾಕಿದ್ದೀವಿ. ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಿಂದ 40ಕ್ಕೂ ಹೆಚ್ಚು ಸ್ಟಾಲ್ಗಳು ನಮ್ಮ ಶಿವಮೊಗ್ಗಕ್ಕೆ ಬರ್ತಾ ಇದೆ. ಇದು ಒಂದು ಒಳ್ಳೆಯ ಇವೆಂಟು. ನಾವು ಇನ್ನರ್ವೀಲಲ್ಲಿ ಮುಖ್ಯ ಧ್ಯೇಯ ನಮ್ಮದು ಸ್ನೇಹ ಮತ್ತು ಸೇವೆ. ಹಾಗಾಗಿ ನಾವು ಎಲ್ಲ ಒಗ್ಗೂಡಿ 7 ರಾಜ್ಯಗಳಿಂದ ನಮ್ಮ 7 ಡಿಸ್ಟ್ರಿಕ್ಟ್ಗಳಿಂದ ನಮ್ಮ ಶಿವಮೊಗ್ಗಕ್ಕೆ ಜನಗಳು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾತುರದಿಂದ ಅವ್ರನ್ನೆಲ್ಲ ಕಾಯ್ತಾ ಇದ್ದೀವಿ. ಎಲ್ಲರೂ ಖಂಡಿತ ಬನ್ನಿ. ಪೆಸಿಟ್ ಕಾಲೇಜಲ್ಲಿ ಪ್ರೇರಣಾ ಕನ್ವೆನ್ಷನ್ ಹಾಲಲ್ಲಿ ಡಿಸೆಂಬರ್ 13 ಮತ್ತು 14ಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಇನ್ನರ್ವೇಲ್ ಸಂಸ್ಥೆಯ ಮುಖ್ಯ ಧ್ಯೇಯ ಸೇವೆ ಮತ್ತು ಸ್ನೇಹ. ಹಾಗಾಗಿ ನಾವು ಸೇವೆಗಾಗಿ ತುಂಬ ಹೆಚ್ಚು ಒತ್ತು ಕೊಡುತ್ತೇವೆ. ಹೆಚ್ಚಾಗಿ ನಾವು ಶಾಲಾ ಮಕ್ಕಳಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲು ಮಾಡ್ತಾ ಇದ್ದೇವೆ. 100 ವರ್ಷದಿಂದನೂ ಈ ಇನ್ನರ್ವೇಲ್ ಸಂಸ್ಥೆ ನಡೀತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಸ್ಥಾಪಿತವಾಗಿ 25 ವರ್ಷಗಳೇ ಕಳೆದಿದೆ. ನಾವು ತುಂಬ ಬಡ ಮಕ್ಕಳಿಗೆ ಸ್ಕೂಲ್ ಫೀಸ್ ಕೊಡ್ತೇವೆ ಮತ್ತು ಅವರ ಸ್ಕೂಲ್ಗಳಿಗೆ ಅವಶ್ಯಕತೆ ಇರುವಂತಹ ಬೆಂಚಸ್, ಡೆಸ್ಕ್ಸ್, ಕುಕ್ಕರ್ಸ್ ಏನೇ ಆಗಲಿ ಯಾವಾಗ ನಮಗೇನು ರಿಕ್ವೆಸ್ಟ್ ಬರುತ್ತೋ ಅದನ್ನೆಲ್ಲ ನಾವು ನಮ್ಮ ಕೈಲಿ ಸಾಧ್ಯವಾದಷ್ಟು ಪೂರೈಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಇನ್ನರ್ವೇಲ್ ಸಂಸ್ಥೆಯಿಂದ ಬಹಳಷ್ಟು ಮಕ್ಕಳಿಗೆ ಉಪಯೋಗವಾಗಿದೆ. ಈ ವರ್ಷವಂತೂ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನನ್ನು 750 ಬಡ ಮಕ್ಕಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಉಚಿತವಾಗಿ ನೀಡಿದ್ದೇವೆ. ನನ್ನ ಹೆಸರು ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದೇನೆ. ನನ್ನ ಹೆಸರು ವಾರಿಜಾ ಜಗದೀಶ್ ಅಂಥೇಳಿ. ನಾವು ಇನ್ನರ್ವೇಲ್ ಸಂಸ್ಥೆ ಆಲ್ ಓವರ್ ದಿ ವರ್ಲ್ಡ್ ಅಂದರೆ ಪ್ರಪಂಚದಾದ್ಯಂತ ಇರುವ ಸಂಸ್ಥೆ. ಎಲ್ಲ ಹೆಣ್ಣು ಮಕ್ಕಳೇ ಸೇರಿ, ಹೆಣ್ಣು ಮಕ್ಕಳಿಗೋಸ್ಕರ ಅಂತಲ್ಲ, ಹೆಣ್ಣು ಮಕ್ಕಳೇ ಮಾಡೋ ಅಂಥ ಸಾಮಾಜಿಕ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ನಾವು ನಿರಂತರ ಸೇವೆಯಲ್ಲಿ ಅಂದರೆ ಒಂದೇ ಸಾಮಾಜಿಕ ಸೇವೆ ಅಂದರೆ ಬರೀ ಸ್ಕೂಲು ಮತ್ತು ಶಿಕ್ಷಣ, ಆರೋಗ್ಯ ಹಾಗೆ ಪರಿಸರ ಎಲ್ಲ ಕಡೆನೂ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣವಾಗಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಟಾಯ್ಲೆಟ್ ಫೆಸಿಲಿಟೀಸು, ಹಾಗೆ ಬೆಂಚು, ಡೆಸ್ಕು, ಸ್ಮಾರ್ಟ್
ಕ್ಲಾಸಿಗೋಸ್ಕರ ಕಂಪ್ಯೂಟರು ಪ್ರೊಜೆಕ್ಟರು ಎಲ್ಲ ಕೊಡ್ತಾಯಿದ್ವಿ. ಮೇಯ್ನ್ಲಿ ನಾವು ಕರೋನಾದಲ್ಲಿ 2021ರಲ್ಲಿ ನಿಮಗೆಲ್ಲ ತಿಳಿದ ಹಾಗೆ ಕರೋನಾ, ಅವಾಗಂತೂ ಎಷ್ಟೊಂದು ಟ್ಯಾಬ್ಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಅಂದರೆ ಆವಾಗ ಮಕ್ಕಳು ಮನೇಲೇ ಕೂತು ಕಲಿತಾ ಇದ್ದರು. ಆವಾಗ ತುಂಬ ಒಂದು ನಮ್ಮ ಮೇಯ್ನ್ಲಿ ಶಿವಮೊಗ್ಗ ಸಿಟಿಯಲ್ಲಿ ಒಂದು 500ಕ್ಕೂ ಹೆಚ್ಚು ಟ್ಯಾಬ್ಗಳನ್ನು ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ವಿತರಿಸಿದ್ದೇವೆ. ಹಾಗೆಯೇ ನಾವು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಅಂತಿದೆ, ಅಲ್ಲೂ ಸಹ ನಾವು ಗಿಡಗಳನ್ನು ನೆಡುವುದರ ಮೂಲಕ ಪ್ರತಿ ತಿಂಗಳಿಗೆ ಒಂದ್ಸರಿನಾರು ನಾವು ಇನ್ನರ್ವಿಲ್ ಮೆಂಬರ್ಸ್ ಎಲ್ಲ ಹೋಗಿ ಗಿಡಗಳನ್ನು ಅಲ್ಲಿ ನೆಟ್ಬಿಟ್ಟು, ಹಾಗೂ ಸಮ್ಮರಲ್ಲಿ ನೀರಿನ ಟ್ಯಾಂಕರ್ ಹೊಡಿಸೋದ್ರಿಂದ ನೀರು ಕೊಡೋ ವ್ಯವಸ್ಥೆನೂ ಮಾಡ್ತೀವಿ. ಹಾಗೆಯೇ ನಾವು ಈ ರ್ಯಾಕ್ ಪಿಕ್ಕರಿಗೂ ಅಷ್ಟೇ ಪ್ಲಾಸ್ಟಿಕ್ ಬಿಸಾಕಿ ಅವರ ಬಳಕೆ ಮಾಡೋ ಅವರಿಗೂ ಅವೇರ್ನೆಸ್ ಕೊಟ್ಬಿಟ್ಟು ಅವರಿಗೂ ಹೇಗೆ ಕಸವನ್ನು ತೆಗಿಬೇಕು ಅಂತ ಅವರಿಗೂ ಒಂದು ಅವೇರ್ನೆಸ್ ಕೊಟ್ಟು ಅವರಿಗೂ ಗ್ಲೌಸನ್ನು ಕೊಡ್ತೀವಿ. ಹಾಗೆ ನಾವು ಇತ್ತೀಚೆಗೆ APMC ಮಾರ್ಕೆಟಲ್ಲಿ ಹೋಗಿಬಿಟ್ಟು ಪ್ಲಾಸ್ಟಿಕ್ ಕವರ್ ಬಳಸಬೇಡಿ ಅಂಥೇಳಿ ಬಟ್ಟೆ ಚೀಲಗಳನ್ನು ಸಹ ನಮ್ಮ ಇನ್ನರ್ವಿಲ್ ವತಿಯಿಂದ ಸಾಕಷ್ಟು ಹಂಚಿದ್ದೀವಿ. ಹೀಗೆ ಸಾಮಾಜಿಕವಾಗಿ ಹಲವಾರು ಸೇವಾ ಕಾರ್ಯಗಳನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಪಬ್ಲಿಸಿಟಿ ಮತ್ತು ಪ್ರಮೋಷನ್ ಕಮಿಟಿ ಚೇರ್ಮನ್ ಆಗಿ ಶೋಭಾ ಸಮ್ಮೇಳನದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು 13 ಮತ್ತು 14ನೇ ತಾರೀಕು ಪೆಸಿಟ್ ಕಾಲೇಜಿನ ಪ್ರೇರಣಾ ಹಾಲ್ನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ದಿನ ಪೂಜಾ ಗಾಂಧಿ ಮುಂಗಾರು ಮಳೆ ಅದರ ಖ್ಯಾತಿ ನಟಿ ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬನ್ನಿ. ಹಾಗೂ ಸ್ಟಾಲ್ಗಳು ಹಾಕಿದ್ದೀವಿ. ಎಲ್ಲ ರೀತಿಯ ಮಹಿಳೆಯರು ಮತ್ತು ಪುರುಷರು ಹಾಕಿಕೊಳ್ಳುವಂಥ ವಸ್ತುಗಳನ್ನು ಇಟ್ಟಿರ್ತಾರೆ, ಖರೀದಿ ಮಾಡಿಕೊಳ್ಳಿ. ಮತ್ತು ನಾವು ಇಲ್ಲಿ ತನಕ 23 ವರ್ಷಗಳಿಂದ ಮಾಡಿದ ಕಾರ್ಯಕ್ರಮಗಳ ವಿವರಣೆ ಇಲ್ಲಿ ತನಕ ಜಿಲ್ಲಾ ಚೇರ್ಮನ್ಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಹೇಳಿದ್ದಾರೆ. ಎಲ್ಲ ರೀತಿಯ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಮುಖ್ಯವಾಗಿ ನಾವು ಡಸ್ಟ್ಬಿನ್ ಡಬ್ಬಿಗಳನ್ನು ನೆಹರು ರೋಡಿನ ಉದ್ದಕ್ಕೂ ಹಾಕಿದ್ದೇವೆ. ಈಗ ನಮ್ಮ ಈಗಿನ ಚೇರ್ಮನ್ ಆದ ಶಬರಿ ಕಡಿದಾಳ್ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮ ಅದನ್ನು ಮಾಡಿದ್ದೀವಿ. ಅವರ ತಾಯಿಯವರ ಕಾಲದ ಕಾರ್ಯಕ್ರಮದಲ್ಲಿ ಬೃಹತ್ ಕಾರ್ಯಕ್ರಮವಾಗಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಇದು ಹದಿಹರಿಯದ ಸಮಸ್ಯೆ ಬಗ್ಗೆ 300ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೇವೆ. ನಾನು ಸಹ ಅಧ್ಯಕ್ಷರಾದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಇದನ್ನು ಹೇಳಲಿಕ್ಕಾಗಲ್ಲ, ಅದು ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಪ್ರಚಾರ ಮಾಡಿ ಸಮುದಾಯಕ್ಕೆ ಮುಟ್ಟಿಸಿದ್ದೀರ ಅನ್ನೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿದ್ದು ಕೇವಲ ಒಬ್ಬ ನರ್ಸು ಮಾರ್ಗರೆಟ್ ಆಲಿವರ್ ಗೋಲ್ಡಿಂಗ್ ಅಂತ ಒಬ್ಬ ಹೆಣ್ಮಗಳು, ನಾವು ನರ್ಸ್ ಅಂದ ತಕ್ಷಣ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಒಂದು ಯೋಚನೆ ಬರ್ತದೆ. ಅಂಥ ಹೆಣ್ಣುಮಗಳು 1924 ಜನವರಿ 10ರಂದು ಸ್ಥಾಪಿಸಿದಂಥ ಈ ಇನ್ನರ್ವಿಲ್ ಸಂಸ್ಥೆ ಮಹತ್ವದ ಧ್ಯೇಯ ಉದ್ದೇಶವನ್ನು ಹೊಂದಿದಂಥ ಸಂಸ್ಥೆಯಾಗಿದೆ. ಈ ಸಂಸ್ಥೆ ವಿಶ್ವದಾದ್ಯಂತ ತನ್ನ ಸ್ನೇಹದ ಭಾವಗಳನ್ನು ಚಾಚಿಕೊಂಡಿದೆ. ಇಂಥ ಸಂಸ್ಥೆಯಲ್ಲಿ ನಾವೊಂದು ಇನ್ನರ್ವಿಲ್ ಪಿನ್ ಹಾಕ್ಕೊಂಡ್ರೆ ಸಾಕು, ನೀವು ಇನ್ನರ್ ಮೆಂಬರಾ ನೀವು ಅಂತ ಕೇಳಿಕೊಂಡು ನಮಗೆ ಸ್ನೇಹದಿಂದ ಸ್ವಾಗತಿಸಿ ಮಾತನಾಡಿಸಿ ನಮ್ಮನ್ನು ಆತ್ಮೀಯವಾಗಿ ಕಾಣುವಂಥ ಒಂದು ಅವಕಾಶ ಕೂಡ ಇದೆ. ಅದು ಇನ್ನರ್ವಿಲ್ ಪಿನ್ನಿಗೆ ಅಂಥ ಮಹತ್ವ ಇದೆ. ಅಂಥ ಸಂಸ್ಥೆಯ ಸದಸ್ಯರು ಅಂತ ನಾವು ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂಸ್ಥೆಯ ಸದಸ್ಯರು ವಿಶ್ವಸಂಸ್ಥೆಯಲ್ಲಿ ಒಂದು ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇನ್ನರ್ವಿ ಸಂಸ್ಥೆ ರೋಟ್ರಿಯಷ್ಟು ಜನಜನಿತವಾಗಿ ಪರಿಚಯ ಆಗಿಲ್ಲ ಅಂತ ನಮ್ಮೆಲ್ಲರ ಭಾವನೆ ಇದೆ. ಆಗ್ತಾ ಇದೆ, ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಪರಿಚಯ ಕೊಡಬೇಕು. ನೀವು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ, ಜೊತೆಗೆ ಪುರುಷರು ಮಕ್ಕಳು ಎಲ್ಲರನ್ನೂ ಒಳಗೊಂಡಂಥ ವಯೋವೃದ್ಧರನ್ನು ಕೂಡ ಒಳಗೊಂಡಂಥ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇಲ್ಲಿರೋ ವೃದ್ಧಾಶ್ರಮಗಳಿಗೆ ಹೋಗ್ತೇವೆ. ಅವ್ರ ಜೊತೆಯಲ್ಲಿ ಅವ್ರಿಗೆ ನಾವು ಎಲ್ಲರನ್ನ ಬಿಟ್ಟು ಒಂಟಿಯಾಗಿದ್ದೀವಿ ಅನ್ನೋ ಭಾವನೆ ಬಾರದಂತೆ ನಮ್ಮ ಇನ್ನರ್ವಿಲ್ ಗೆಳತಿಯರು ನಾವೆಲ್ಲರೂ ಹೋಗಿ ಅವರಿಗೆ ಊಟ ತಿಂಡಿ ಕೊಟ್ಕೊಂಡು, ಅವರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಟ್ಕೊಂಡು, ಅವರಿಗೆ ಒಂಥರ ಆಮೋದ ಪ್ರಮೋದ ವಿನೋದದಿಂದ ಅವ್ರನ್ನ ಮನಸ್ಸನ್ನ ಹರ್ಷಪಡಿಸಿ ನಾವು ಬರ್ತಾ ಇದ್ದೇವೆ. ಇದು ಬಹಳ ಕಷ್ಟದ ಕೆಲಸ ಕೂಡ ಆಗಿದೆ. ಜೊತೆಯಲ್ಲಿ ನಾವು ಬಡ ಮಕ್ಕಳನ್ನು ಕೂಡ ಆಯ್ಕೆ ಮಾಡಿಕೊಂಡು ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸದ ಯೋಜನೆಗಳು ಮಾಡ್ತಾ ಇದ್ದೇವೆ. ಅವರಿಗೆ ಸೈಕಲ್ ಇತ್ಯಾದಿ ಉಪಕರಣ ಕೊಡ್ತಾ ಇದ್ದೇವೆ. ಹಾಗೆ ಅವರು ನಡೆಯೋಕ್ಕಾಗದೇ ಇದ್ದರೆ ಅವ್ರಿಗೆ ವೀಲ್ ಚೇರನ್ನು ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೇವೆ. ಹೀಗೆ ಆಮೇಲೆ ಬರ ನೆರೆ ಬಂದಾಗ ಮಡ್ರಾಸ್ ಇಂಥ ಕಡೆಗೆಲ್ಲ ನಮ್ಮ ಇನ್ನರ್ವಿ ಸಂಸ್ಥೆ ಬಹಳ ತನ್ನ ಸ್ನೇಹ ಭಾವನ ಚಾಚಿ ಅವರಿಗೆಲ್ಲ ನೆಲೆ ಮನೆ ಎಲ್ಲವನ್ನೂ ದೊರಕಿಸಿಕೊಟ್ಟಿದೆ. ಹೀಗೆ ನಾವು ಹೇಳ್ತಾ ಹೋದರೆ ವಿಶ್ವದಾದ್ಯಂತ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಕೂಡ ಸಮಾನವಾಗಿ ಎಲ್ಲರಿಗೂ ಸೇರುವಂತೆ, ಎಲ್ಲರಿಗೂ ಮುಟ್ಟುವಂತೆ, ಎಲ್ಲರೂ ಕೂಡ ಶೋಷಿತರಾಗದೆ ಬೆಳೆಯುವಂತಹ ಒಂದು ವಾತಾವರಣವನ್ನು ಇನ್ನರ್ವಿ ಸಂಸ್ಥೆ ಕಲ್ಪಿಸ್ತಾ ಇದೆ. ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ